ಈ ಹೊತ್ತಿಗೂ ಚಿಕ್ಕಬಳ್ಳಾಪುರದ ಕಂದವಾರದ ಕೆರೆಗೆ, ಚಿಕ್ಕಬಳ್ಳಾಪುರದ ಹಲವು ವಾರ್ಡುಗಳ, ಒಂದು 5-6 ವಾರ್ಡುಗಳ ಡ್ರೈನೇಜ್ ವಾಟರ್, ಏನು ಡ್ರೈನೇಜ್ ವಾಟರ್, ಚರಂಡಿ ನೀರಿದೆ, ಡ್ರೈನೇಜ್ ವಾಟರ್ ಇದೆ, ಇವತ್ತಿಗೂ ನಮ್ಮ ಕೆರೆಗೆ ಸೇರ್ತಾ ಇದೆ. ಇಲ್ಲಿ ಹರಿತಾ ಇರ್ತಕ್ಕಂಥದ್ದು ಮೋರಿಯ ನೀರು, ಚರಂಡಿಯ ನೀರು, ಡ್ರೈನೇಜ್ನ ಹಳೆಯ ಚೇಂಬರ್ ನೋಡಿ. ಒಳಗಡೆ ಇರುವಂಥದ್ದು ನಮ್ಮ ಚಿಕ್ಕಬಳ್ಳಾಪುರದ ಮಹಾಜನತೆಯ ಇತ್ಯಾದಿ 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 ನೀರು. ಇದು ಕೆರೆಯ ಎಂಟ್ರೆನ್ಸು. ಆತ್ಮೀಯ ಎಲ್ಲ ನನ್ನ ವೀಕ್ಷಕರಿಗೆ ನಿಮ್ಮ ಸುನೀಲ್ ಆರಾಧ್ಯ ಮಾಡುವಂತಹ ಪ್ರೀತಿಪೂರ್ವಕ ನಮಸ್ಕಾರಗಳು. ಪ್ರಿಯ ವೀಕ್ಷಕರೇ, ನಾವಿವತ್ತು ಚಿಕ್ಕಬಳ್ಳಾಪುರದ ಕಂದವಾರದ ಕೆರೆ ಏನಿದೆ ಆ ಕೆರೆಯ ಅಂಚಿನಲ್ಲಿದ್ದೀವಿ. ಅಂದರೆ ಚಿಕ್ಕಬಳ್ಳಾಪುರದಿಂದ ಮೈಲಪ್ಪನಹಳ್ಳಿಗೆ ಏನು ಒಂದು ರಸ್ತೆ ಇದೆ, ಮುಖ್ಯ ರಸ್ತೆ, ಆ ಮುಖ್ಯ ರಸ್ತೆಯ ಎಂಟ್ರೆನ್ಸ್ನಲ್ಲಿ ನಾನಿದ್ದೀನಿ ಇವತ್ತು, ಮುಖದ್ವಾರದಲ್ಲಿ. ಇಲ್ಲಿ ಒಂದೆರಡು ಲೇಔಟ್ಗಳಾಗಿದ್ದಾವೆ ಮತ್ತು ನಿಮಗೆ ಬಹಳ ಈಸಿಯಾಗಿ ಗುರುತು ಸಿಗಬೇಕು ಅಂತಂದರೆ ನಮ್ಮ ಮೈಲಪ್ಪನಹಳ್ಳಿ ರೋಡ್ನ ಏನು ಗ್ಯಾಸ್ ಸಿಲಿಂಡರ್ನ ಒಂದು ಗೋಡೌನ್ ಇದೆ, ಆ ಗೋಡೌನ್ನ ಎದುರುಗಡೆ ಭಾಗ, ಒಂದು ಮೈಲಪ್ಪನಹಳ್ಳಿಗೆ ಎಂಟ್ರೆನ್ಸ್ ಆಗುವಂತಹ ಜಾಗ, ಆ ಒಂದು ಲೇಔಟ್ನಲ್ಲಿ ನಾನು ಇವತ್ತಿದ್ದೀನಿ. ವಿಷಯ ಏನಪ್ಪ ಅಂತಂದರೆ, ಮೊನ್ನೆ ತಾನೇ ಈ HN ವ್ಯಾಲಿ ಅಥವಾ ಈ KC ವ್ಯಾಲಿ HN ವ್ಯಾಲಿಗೆ ಸಂಬಂಧಪಟ್ಟಂತೆ ಒಂದು ಮಹತ್ತರವಾದಂತಹ ಸಭೆಯನ್ನು ಕರೆದು ಅದರಲ್ಲಿ ಉಸ್ತುವಾರಿ ಮಂತ್ರಿಗಳು, ರೆವಿನ್ಯೂ ಮಂತ್ರಿಗಳು ಅಥವಾ ಸಣ್ಣ ನೀರಾವರಿ ಇಲಾಖೆಯ ಮಂತ್ರಿಗಳು ಎಲ್ಲರನ್ನ ಒಟ್ಟುಗೂಡಿಸ್ಕೊಂಡು, ವಿಜ್ಞಾನಿಗಳನ್ನು ಒಟ್ಟುಗೂಡಿಸ್ಕೊಂಡು HN ವ್ಯಾಲಿ ನೀರು ಬಹಳ ಸೇಫು, ಇದರಿಂದ ಯಾವುದೇ ತೊಂದರೆ ಇಲ್ಲ ಅನ್ನುವಂತಹ ಒಂದು ವಾದವನ್ನು ಅವರು ಅವರದ್ದೇ ರೀತಿಯಲ್ಲಿ ಸಮರ್ಥಿಸ್ಕೊಂಡ್ರು, ಮಂಡಿಸಿದರು. ಅದರ ಒಂದು ತಂಟೆಗೆ ನಾವು ಹೋಗಲ್ಲ. ಅವತ್ತಿನ ದಿನ ಬಹಳ ವಿಶೇಷವಾಗಿ ಕಂದಾಯ ಸಚಿವರಾದಂತಹ ಶ್ರೀಯುತ ಕೃಷ್ಣ ಬೈರೇಗೌಡರು ಬಹಳ ಮುಖ್ಯವಾಗಿ ಎಲ್ಲ ನಗರಸಭೆಗಳವರಿಗೆ ಬಹಳ ಸ್ಟ್ರಿಕ್ಟಾಗಿ ತಾಕೀತು ಮಾಡಿದ್ರು. ಏನು ಅಂತಂದರೆ, ನಾವು ಈ ನೀರನ್ನು ಅಂತರ್ಜಲ ಮಟ್ಟದ ಒಂದು ವೃದ್ಧಿಗೋಸ್ಕರ ತಗೊಂಡು ಹೋಗಿದ್ದೀವಿ, ಇದನ್ನು 2 ಹಂತದಲ್ಲಿ ಸಂಸ್ಕರಿಸಿ ಬಿಡ್ತಾ ಇದ್ದೀವಿ, ಈ ನೀರು ಬಹಳ ಶುದ್ಧವಾಗಿದೆ. ಆದರೆ ಈ ನಗರಸಭೆಗಳವರು ನೀವು ಮಾಡ್ತಾ ಇರುವಂತಹ ಕೆಲಸದಿಂದ ಇದಕ್ಕೆ ಅಪಪ್ರಚಾರ ಬರ್ತಾ ಇದೆ, ಇದನ್ನು ಕೊಳಚೆ ನೀರು ಎನ್ನಲಾಗ್ತಾ ಇದೆ. ಏನು ಅಂತಂದರೆ, ಚಿಕ್ಕಬಳ್ಳಾಪುರ ಅಥವಾ ನಗರಗಳ ಏನು ಒಂದು ಡ್ರೈನೇಜ್ ವಾಟರ್ ಇದೆ ಅದನ್ನು ತಗೊಂಡು ಬಂದು ನೀವು ಈ ಕೆರೆಗೆ ಹರಿಸ್ತಾ ಇದ್ದೀರಾ, ಇದು ಯಾವುದೇ ಕಾರಣಕ್ಕೂ ಆಗಬಾರ್ದು, ಇದೇನಾದರೂ ಆದರೆ ನಿಮ್ಮ ಮೇಲೆ ಕಠಿಣವಾಗಿ ಕ್ರಮ ತಗೊಳ್ಳಲಾಗುತ್ತೆ ಅಂತ ತಾಕೀತು ಮಾಡಿ, ಕಠಿಣವಾಗಿ ಕ್ರಮ ತಗೊಳ್ತೀವಿ ಅನ್ನುವಂಥ ರೀತಿಯಲ್ಲಿ ತಾಕೀತನ್ನು ಮಾಡಿ ನಗರಸಭೆಯವ್ರನ್ನ ತರಾಟೆಗೆ ತೆಗೆದುಕೊಂಡ್ರು ಅಂತ ನಾವು ಓದಿದ್ವಿ, ನೋಡಿದ್ವಿ, ವಿಚಾರ ನಮಗೆ ಗೊತ್ತಾಯಿತು. ಆದರೆ ಈ ಮೀಟಿಂಗ್ ಆಗಿ ಇಷ್ಟು ದಿನ ಆಗಿದೆ, ಚಿಕ್ಕಬಳ್ಳಾಪುರದ ನಗರಸಭೆಯ ಅಧಿಕಾರಿಗಳ ಜಾಣ ಕುರುಡುತನನೇ ಅಂತಲೇ ಹೇಳ್ಬೋದು, ಅಥವಾ ಉಡಾಫೆತನವೋ ಗೊತ್ತಿಲ್ಲ, ಬೇಜವಾಬ್ದಾರಿತನವೋ ಗೊತ್ತಿಲ್ಲ. ಈ ಹೊತ್ತಿಗೂ ಚಿಕ್ಕಬಳ್ಳಾಪುರದ ಕಂದವಾರದ ಕೆರೆಗೆ, ಚಿಕ್ಕಬಳ್ಳಾಪುರದ ಹಲವು ವಾರ್ಡುಗಳ, ಒಂದು 5-6 ವಾರ್ಡುಗಳ ಡ್ರೈನೇಜ್ ವಾಟರ್, ಏನು ಡ್ರೈನೇಜ್ ವಾಟರ್, ಚರಂಡಿ ನೀರಿದೆ, ಡ್ರೈನೇಜ್ ವಾಟರ್ ಇದೆ, ಇವತ್ತಿಗೂ ನಮ್ಮ ಕೆರೆಗೆ ಸೇರ್ತಾ ಇದೆ. ಇದು ನೀವು ನೋಡ್ತಾ ಇರ್ತಕ್ಕಂಥದ್ದು ಕೆರೆಯ ಅಂಚು. ಈ ಕೆರೆಯ ಅಂಚಿನಲ್ಲಿ ಇಲ್ಲೇನು ಕಾಣ್ತಿದೆ ನಿಮಗೆ, ಇಲ್ಲಿ ಕಾಣ್ತಿರುವಂಥದ್ದು ಡ್ರೈನೇಜ್ ವಾಟರ್ನ ಚೇಂಬರ್. ಇದು ಕೆಟ್ಟಿದೆ, ಇದರ ಒಳಗೆ ಈಗ ಅಲ್ಲಿಂದ ಬರ್ತಾ ಇರುವಂತಹ ನೀರು ನಿಮಗೆ ಈಗಾಗಲೇ ನಾನು ಮುಂದೆ ವಿಡಿಯೋದಲ್ಲಿ ಕೂಡ ತೋರಿಸ್ತೀನಿ, ಈಗಾಗಲೇ ವಿಡಿಯೋವನ್ನು ಶೂಟ್ ಮಾಡಿದ್ದೀನಿ. ಇಲ್ಲಿರುವಂಥ ಡ್ರೈನೇಜ್ ವಾಟರ್ ನೇರವಾಗಿ ಆ ಕೆರೆಗೆ ಸೇರ್ತಾ ಇದೆ. ನಿಮಗೆ ಜೊಂಡು ಬೆಳೆದಿರೋದ್ರಿಂದ ಕೆಳಗಡೆ ಇರುವಂತಹ ನೀರಿನ ಕಲರ್ ಗೊತ್ತಾಗ್ತಿಲ್ಲ, ಅಲ್ಲಿರುವಂತಹ ನೀರಿನ ಕಲರ್ ಕೊಳಚೆ ನೀರಿನ ಕಲ್ಲರೇ, ಅದೇ ಬಣ್ಣವೇ, ಕಪ್ಪು ಬಣ್ಣ. ಯಾಕೆ ಅಂತಂದರೆ ಇಲ್ಲಿ ಡ್ರೈನೇಜ್ ವಾಟರ್ ಸೇರ್ತಾ ಇದೆ. ಈಗ ಇನ್ನೂ ಒಂದು ವಿಡಿಯೋದಲ್ಲಿ ನಿಮಗೆ ನೇರವಾಗಿ ತೋರಿಸ್ತೀನಿ ಮೋರಿ ನೀರು ಯಾವ ರೀತಿ ಮಿಕ್ಸ್ ಆಗ್ತಿದೆ ಈ ಕೆರೆ ನೀರಿಗೆ ಅಂತ. ನಮ್ಮ ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ಅಂತಹ ಮಹತ್ತರವಾದಂತಹ ಮಹಾನ್ ಕೆಲಸಗಳು ಏನಿದ್ದಾವೋ, ಜನರ ಆರೋಗ್ಯಕ್ಕಿಂತ ಮಿಗಿಲಾಗಿ ಅಥವಾ ಬಹಳ ಜರೂರಾಗಿ ಅತ್ಯವಶ್ಯಕವಾಗಿ ಆಗಬೇಕಾಗಿರುವಂತಹ ಕೆಲಸಗಳನ್ನು ಬಿಟ್ಟು ಬೇರೆ ಏನೇನು ಕೆಲಸಗಳಿದ್ದಾವೋ ನನಗಂತೂ ಗೊತ್ತಾಗ್ತಿಲ್ಲ. ದಯವಿಟ್ಟು ಈ ಸಂಬಂಧಪಟ್ಟ ಅಧಿಕಾರಿಗಳು ಈ ಕೂಡಲೇ ಇದನ್ನು ಸರಿಪಡಿಸದೇ ಹೋದರೆ, ಮತ್ತು ನಾನು ಈ ವಿಡಿಯೋ ಮೂಲಕ ಕೇಳ್ಕೊಳ್ತೀನಿ, ಸಂಬಂಧಪಟ್ಟಂತಹ ಸಚಿವರು ಕೂಡ ಇದನ್ನು ಗಂಭೀರವಾಗಿ ತೆಗೆದುಕೊಂಡು ಯಾರಿಗೆ ಇನ್ಸ್ಟ್ರಕ್ಟ್ ಮಾಡಬೇಕೋ ಅವರಿಗೆ ಇನ್ಸ್ಟ್ರಕ್ಟ್ ನೀವು ಕಠಿಣವಾಗಿ ಅಥವಾ ಒಂದು ತರಾಟೆ ತೆಗೆದುಕೊಂಡು ಇದನ್ನು ಸಮರೋಪಾದಿಯಲ್ಲಿ ಅತಿ ಜರೂರಾಗಿ ಅತಿ ಬೇಗನೆ ಇದನ್ನು ಸರಿಪಡಿಸಬೇಕು ಅಂತ ನಾನು ಈ ವಿಡಿಯೋ ಮೂಲಕ ಕೇಳ್ಕೊಳ್ತೀನಿ. ನೋಡಿ ವೀಕ್ಷಕರೇ, ಇದು ಚಿಕ್ಕಬಳ್ಳಾಪುರದ ವಿಶಾಲವಾದಂತಹ ಕಂದವಾರ ಕೆರೆ. HN ವ್ಯಾಲಿ ನೀರನ್ನು 2ನೇ ಹಂತದಲ್ಲಿ ಶುದ್ಧೀಕರಿಸಿ
ಈ ಕೆರೆಗೆ ಮೊದಲನೇದಾಗಿ ಚಿಕ್ಕಬಳ್ಳಾಪುರದಲ್ಲಿ ಎಂಟ್ರಿ ಆಗುತ್ತಿದ್ದು. ಇದು ಪಂಪ್ ಹೌಸ್, ಏನು ನಮ್ಮ ಕಂದವಾರದ ಮೈಲಪ್ಪನಹಳ್ಳಿ ರೋಡ್ನಲ್ಲಿರುವಂತಹ ಪಂಪ್ ಹೌಸು. ನೋಡಿ, ಈ ಕೆರೆಗೆ ಹೊಂದಿಕೊಂಡಂತೆ ಈ ಲೇಔಟ್ ಇದೆ. ಇದು ಚಿಕ್ಕಬಳ್ಳಾಪುರದಿಂದ ಎಂಟ್ರೆನ್ಸಲ್ಲಿರುವಂತಹ ಲೇಔಟ್. ಇದು ಮೈಲಪ್ಪನಹಳ್ಳಿ ರೋಡ್ಗೆ ಏನು ಎಂಟ್ರಿ ಆಗ್ತೀವಲ್ಲ, ಆ ರೋಡಿನ ಎಂಟ್ರೆನ್ಸ್ ಇದು. ಇಲ್ಲಿ ಈ ಕೊಳಚೆ ನೀರನ್ನು, ಅಂದರೆ ಏನು ಡ್ರೈನೇಜ್ ವಾಟರ್ ಇದೆಯಲ್ಲ, ಚಿಕ್ಕಬಳ್ಳಾಪುರದ ಡ್ರೈನೇಜ್ ವಾಟರು, ಈ ವಾಟರನ್ನು ರಾಜಾರೋಷವಾಗಿ ಯಾವುದೇ ಭಯ ಇಲ್ಲದೆ, ಅಥವಾ ಯಾವುದೇ ದುಗುಡ ಇಲ್ಲದೆ, ಅಥವಾ ಯಾವುದೇ ಯೋಚನೆ ಇಲ್ಲದೆ, ಅಥವಾ ಯಾವುದೇ ರೀತಿಯ ಒಂದು ಕನ್ಸರ್ನ್ ಇಲ್ಲದೆ ಹೇಗೆ ಒಂದು ಕೆರೆಗೆ ಬಿಡಲಾಗ್ತಾ ಇದೆ ಅಂತಂದರೆ, ನನಗೆ ಗೊತ್ತಿಲ್ಲ ಈ ಸಂಬಂಧಪಟ್ಟಂಥ ಅಧಿಕಾರಿಗಳ ಉಡಾಫೆತನ ಅಥವಾ ಬೇಜವಾಬ್ದಾರಿತನ ಅನ್ನೋದು ಎಷ್ಟಿದೆ ಅಂತ. ನೋಡಿ, ಇದು ಡ್ರೈನೇಜ್, ಇದು ಕೆಟ್ಟಿದೆ ಡ್ರೈನೇಜ್ನ ಒಂದು ಚೇಂಬರ್ ಇದು, ಹಳೇದು. ನೀವೀಗೇನು ನೋಡ್ತಾ ಇದ್ದೀರಾ, ಇದು ಡ್ರೈನೇಜ್ನ ಹಳೆಯ ಚೇಂಬರ್. ನೋಡಿ, ಒಳಗಡೆ ಇರುವಂಥದ್ದು ನಮ್ಮ ಚಿಕ್ಕಬಳ್ಳಾಪುರದ ಮಹಾಜನತೆಯ ಇತ್ಯಾದಿ 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 ನೀರು. ಇದು ಕೆರೆಯ ಎಂಟ್ರೆನ್ಸು ನೋಡ್ಕೊಳ್ಳಿ. ನೋಡಿ, ಕೆರೆ ಪೂರ್ತಿ ಜಂಡು ಬೆಳೆದುಬಿಟ್ಟಿದೆ. ಕೇವಲ ಇನ್ನು ಕೆಲವು ಮೀಟರ್ಗಳಷ್ಟೇ ಉಳಿದಿದೆ ಅನಿಸುತ್ತೆ ಬರೀ ನೀರು ಕಾಣಿಸೋದು. ಇದ್ರ ಕೆಳಗಡೆ ಎಲ್ಲ ಈಗ ನಮ್ಮ ಚಿಕ್ಕಬಳ್ಳಾಪುರ ಮಹಾಜನತೆಯ ಇತ್ಯಾದಿ ಇತ್ಯಾದಿ ನೀರು, ಏನು ಒಂದು ಡ್ರೈನೇಜ್ ವಾಟರ್ ಅಂತಾರೆ, ಅದು ಇಲ್ಲಿ ಕೆರೆಗೆ ಸೇರಿದೆ. ನೋಡಿ ವೀಕ್ಷಕರೇ, ಇದು ಚಿಕ್ಕಬಳ್ಳಾಪುರದಿಂದ ಮೈಲಪ್ಪನಹಳ್ಳಿಗೆ ಹೋಗುವಂತಹ ಮುಖ್ಯ ರಸ್ತೆ ಜಂಕ್ಷನ್. ಮೈಲಪ್ಪನಹಳ್ಳಿಯ ಮುಖ್ಯ ರಸ್ತೆಯ ಜಂಕ್ಷನ್. ಏನು ಮುಂದೆ ಗ್ಯಾಸ್ ಸಿಲಿಂಡರ್ನ ಒಂದು ಗೋಡೌನ್ ಬರುತ್ತೆ ನೋಡಿ, ಇದು ಮೋರಿ ಇಲ್ಲಿ ಕಾಣ್ತಿದೆಯಲ್ಲ, ಆ ಕಡೆಯಿಂದ ಚಿಕ್ಕಬಳ್ಳಾಪುರದ ಮಹಾಜನತೆಯ ಇತ್ಯಾದಿ ಇತ್ಯಾದಿ ನೀರು ಬರುವಂತಹ, ಡ್ರೈನೇಜ್ ವಾಟರ್ ಬರುವಂತಹ, ಚರಂಡಿ ನೀರು ಬರುವಂತಹ ಚರಂಡಿ. ಇಲ್ಲಿ ನೋಡಿ, ಇಲ್ಲಿ ಕೆರೆಗೆ ಹಾಯ್ದು ಹೋಗುವಂತಹ ಒಂದು ಚಾನಲ್, ಕೆರೆಗೆ ಹಾಯ್ದು ಹೋಗುವಂತಹ ಒಂದು ಚಾನಲ್ ಕಾಣ್ತಿದೆಯಾ ನಿಮಗೆ? ನೋಡಿ, ಒಂದು ಕಲ್ಲನ್ನು ಅಡ್ಡ ಇಟ್ಟಿದ್ದಾರೆ, ಒಂದು ದಿಂಡು, ಸಿಮೆಂಟ್ ದಿಂಡನ್ನು ಮಾಡ್ಕೊಂಡಿದ್ದಾರೆ ಇಲ್ಲಿ ಒಂದು ಏನು ಈ ಲೇಔಟ್ ನೋಡೋಕ್ಕೆ ಹೋಗೋಕ್ಕೆ. ಇಲ್ಲಿ ಹರಿತಾ ಇರ್ತಕ್ಕಂಥದ್ದು ಮೋರಿಯ ನೀರು, ಚರಂಡಿಯ ನೀರು ನೇರವಾಗಿ ಕೆರೆಯನ್ನು ಸೇರ್ತಾ ಇದೆ. ಯಾರು ಇದಕ್ಕೆ ಜವಾಬ್ದಾರರು? ಇದನ್ನು ನೋಡಬೇಕಾದಂಥವ್ರು ಯಾರು? ನೋಡಿ, ನೇರವಾಗಿ ಇಲ್ಲಿನ ಚರಂಡಿಯ ನೀರು ಅಥವಾ ಡ್ರೈನೇಜಿನ ವಾಟರ್ ನೇರವಾಗಿ ಕೆರೆಗೆ ಸೇರ್ತಿದೆ, ಕೆರೆಗೆ ಬಿಡಲಾಗ್ತಿದೆ. ಇದು ಸ್ಥಳೀಯರ ಪ್ರಕಾರ ಸುಮಾರು ಒಂದು 4ರಿಂದ 6 ವಾರ್ಡುಗಳ ಒಂದು ವೇಸ್ಟೇಜ್ ವಾಟರ್, ಚರಂಡಿ ನೀರು, ಮೋರಿ ನೀರು ಅಥವಾ ಡ್ರೈನೇಜ್ ವಾಟರ್. ಪ್ರಿಯ ವೀಕ್ಷಕರೇ, ನಮ್ಮ ಚಾನಲ್ ಈ ವಿಚಾರದ ಕುರಿತಾಗಿ ಮಾನ್ಯ ನಗರಸಭಾ ಆಯುಕ್ತರಾದ ಶ್ರೀಯುತ ಮನ್ಸೂರ್ ಅಲಿರವರನ್ನ ಸಂಪರ್ಕಿಸಿತು. ಈ ಸಮಯದಲ್ಲಿ ಮಾನ್ಯ ಆಯುಕ್ತರು ಈ ರೀತಿ ಪ್ರತಿಕ್ರಿಯಿಸಿದ್ದಾರೆ ನೋಡಿ. ಸುನೀಲ್ ಆರಾಧ್ಯ ಅಂತ ಮಾತಾಡ್ತೀವಿ ಸರ್, ಆರಾಧ್ಯ ಟಿವಿಯಿಂದ. ಹೇಳಿ ಸರ್. ಸರ್, ಏನಿಲ್ಲ, ಈಗ ಈ ಕಂದವಾರ ಕೆರೆದು ಮೈಲಪ್ಪನಹಳ್ಳಿ ಹತ್ರ ಎಂಟ್ರೆನ್ಸ್ ಇದೆಯಲ್ಲ, ಆ ಎಂಟ್ರೆನ್ಸ್ ಹತ್ರ ಸ್ವಲ್ಪ ಡ್ರೈನೇಜ್ ವಾಟರ್ ಎಲ್ಲ ಕೆರೆಗೆ ಮಿಕ್ಸ್ ಆಗ್ತಿದೆ ಸರ್. ಎಸ್ ಸರ್, ಎಸ್ ಸರ್. ಅದು ಸರಿ ಹೋಗಿಲ್ಲ. ಅದು ಏನ್ ಸರ್ ಅದು ಪ್ರಾಬ್ಲಮ್? ಅದು ಸರಿ ಆಗುತ್ತೆ ಸರ್. ಅದಕ್ಕೆ IND ಅಂತ ಒಂದು 4.25 ಕೋಟಿ ರೂಪಾಯಿ ಪ್ರಾಜೆಕ್ಟ್ ತಗೊಂಡಿದೀವಿ ಸರ್. ಓಕೆ ಓಕೆ. ಇಂಟರ್ಸೆಪ್ಷನ್ ಡೈವರ್ಷನ್ ಅಂತ ಹೇಳ್ಬಿಟ್ಟು ಓಕೆ. ಅದು DPR ಎಲ್ಲ ರೆಡಿ ಆಗಿದೆ ಸರ್. ಈಗ ಟೆಂಡರ್ ಕಾಲ್ ಮಾಡಿ ಇಂಪ್ಲಿಮೆಂಟ್ ಮಾಡ್ತೀವಿ. ಅದು ಹೌದಾ ಸರ್? ಇದಾಗ್ಲೇ ಅದು ತುಂಬಾ ನೀರು ಹೋಗ್ತಾ ಇದೆ, ಒಂದು 4-5 ವಾರ್ಡ್ ನೀರು ಅಲ್ಲೇ ಹೋಗ್ತಿದೆ. ಇಲ್ಲ ಸರ್, 4-5 ವಾರ್ಡ್ ಹೋಗೋದಿಲ್ಲ. ಅಲ್ಲಿ ಜಸ್ಟ್ 14 ವಾರ್ಡ್ ನಂಬರ್ 14 ಒಂದು ಕಂದವಾರ ವಿಲೇಜ್ ಇದೆ ಅಲ್ಲ ಸರ್, ಅದು ಪಾರ್ಷಿಯಲ್ ನಮಗ್ ಬರುತ್ತೆ, ಮತ್ತೆ ಪಾರ್ಷಿಯಲ್ ವಿಲೇಜ್ ಗೆಲ್ಲ ಬರುತ್ತೆ. ಅದನ್ನ ನಾವು ತಗೊಂಡಿದೀವಿ ಸರ್, ಡೈವರ್ಟ್ ಮಾಡಿ ಮಾಡ್ತೀವಿ. ನೋಡಿ ಸರ್, ಅದು ಆದಷ್ಟು ಬೇಗ, ಯಾಕಂದ್ರೆ ಖಂಡಿತ ಇಲ್ಲ, ನಾವು ಬಂದ ತಕ್ಷಣ ಅದೆಲ್ಲ ಐಡೆಂಟಿಫೈ ಮಾಡಿ ಇಮಿಡಿಯೇಟ್ ಅದಕ್ಕೆಲ್ಲ ಫಂಡ್ ಎಲ್ಲ ಹಾಕ್ಸಿ ಎಲ್ಲ DPR
ಎಲ್ಲ ರೆಡಿ ಮಾಡಿದೀವಿ ಸರ್. ಓಕೆ ಒನ್ಸ್ ಆದ್ರೆ ಅದೆಲ್ಲ ಡೈವರ್ಷನ್ ಮಾಡಿ ಕೆರೆಗೆ ಹೋಗ್ದಿದ್ದಂಗೆ ಅದ್ ನಾವು STP ಗೆ ಪಂಪ್ ಮಾಡ್ತೀವಿ ಸರ್. ಎಸ್ ಸರ್ ಥ್ಯಾಂಕ್ ಯು ಎಸ್ ಸರ್, ಓಕೆ ಸರ್, ಓಕೆ.